ನಮಸ್ತೆ ವಿದ್ಯಾರ್ಥಿಗಳ, ಈ ದಿನ ನಾವು 10th ಸ್ಟ್ಯಾಂಡರ್ಡಿನ ಮೊದಲನೇ ಬಯಾಲಜಿ ಪಾಠ ಲೈಫ್ ಪ್ರಾಸೆಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಓರಿಯೆಂಟೇಷನ್ ಇಂದ ಮತ್ತೆ ನಿಮ್ಮ ಫ್ಯೂಚರ್ ಸ್ಟಡೀಸ್ಗೋಸ್ಕರ ಈ ಪಾಠ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರ್ಯಾರಿಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಮುಂದೆ ಹೈಯರ್ ಸ್ಟಡೀಸ್ ಮಾಡಬೇಕನ್ನುವಂತ ಆಸೆ ಇದೆ, ಅಥವಾ ಆಯುರ್ವೇದಿಕ್ ಸೈನ್ಸ್, ವೆಟನರಿ ಸೈನ್ಸ್ ಈ ತರ ಬಯಾಲಜಿ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅನ್ನುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪಾಠ ಫಂಡಮೆಂಟಲ್ ಆಗಿರುತ್ತೆ. ಸೊ ಲೈಫ್ ಪ್ರಾಸೆಸ್ನ ನಾವು ಈ ದಿನ ಕಲಿಯೋಣ. ಮಕ್ಕಳ, ಈ ಪಾಠ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗನಿಸಮ್ ಅನ್ನುವಂತ ಒಂದು ಪಾಠ ಇತ್ತು. ಆ ಪಾಠನ ಒಂದು ಸಲ ರೀಕಾಲ್ ಮಾಡ್ಕೊಂಡ್ರೆ ಈ ಪಾಠ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಲೈಫ್ ಪ್ರಾಸೆಸ್ ಅಲ್ಲಿ ನಿಮ್ಗೆ ಈ ವರ್ಷ 4 ಟಾಪಿಕ್ಗಳನ್ನ ಕೊಟ್ಟಿದ್ದಾರೆ. ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಎಕ್ಸ್ಕ್ರಿಯೇಷನ್ ಅನ್ನುವಂತ 4 ಟಾಪಿಕ್ಸ್ ಇದೆ. ನಾವು ನಿಮ್ಗೆ 4 ಟಾಪಿಕ್ಗಳನ್ನ ಒಂದೊಂದು ಪಾರ್ಟ್ ಮಾಡಿ 4 ವಿಡಿಯೋಸ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಲೈಫ್ ಪ್ರಾಸೆಸ್ಸಿನ ಇಂಟ್ರೊಡಕ್ಷನ್ ಅನ್ನ ನೋಡೋಣ. ಯಾರ್ಯಾರಿಗೆ ಡಾಕ್ಟರ್ ಆಗಬೇಕು ಅನ್ನುವಂಥ ಆಸೆ ಇದೆಯೋ ಅವರೆಲ್ಲರಿಗೂ ಸಹ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಠ. ಮತ್ತೆ ನನ್ನ ಆಸೆ, ಈ ವಿಡಿಯೋ ನೋಡ್ತಿದ್ದಂಗೆ ನೀವು 75% ಅಷ್ಟು ಈ ಪಾಠವನ್ನು ಕಲ್ತ್ಬಿಡ್ಬೇಕು ಅಂತ. ಆಮೇಲೆ ನೀವು ಕ್ಲಾಸಿಗೆ ಹೋದ್ಮೇಲೆ ಸ್ಕೂಲಲ್ಲಿ ನಿಮ್ಮ ಮೇಡಮ್ ಇನ್ನೊಂದ್ಸಲಿ ಮಾಡಿದ್ಮೇಲೆ ಈ ಪಾಠ ಪರ್ಮನೆಂಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪಾಠ ಶುರು ಮಾಡೋಣ. ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಫ್ ನೋಟ್ ಪೆನ್ ರೆಡಿ ಇರಲಿ. ನಾನು ಹೇಳುವಂಥ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನ ಹಾಗೆ ನೀವು ಬರ್ಕೋತಾ ಹೋದ್ರೆ ನಾವು ಓದಿದ್ದು ಚೆನ್ನಾಗಿ ಅರ್ಥ ಆಗುತ್ತೆ. ಮಕ್ಕಳ, ನಿಮಗೆ ಬೇಸಿಕ್ ಇಂಟ್ರೊಡಕ್ಷನ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ನಿಮಗೆ ಡಿಫರೆನ್ಸ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅಂತ ಕೊಟ್ಟಿದ್ದಾರೆ. ನಾವು ಈ ಟಾಪಿಕ್ ನ ನಿಮಗೆ 4th ಸ್ಟ್ಯಾಂಡರ್ಡ್ ಇಂದನೂ ಸಹ ಹೇಳ್ಕೊಟ್ಟಿದ್ದೀವಿ. ವಾಟ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಅಂತ. ಸೇಮ್ ನೀವೇನ್ ಕಲ್ತೀರಾ ಅದೇ ಪಾಯಿಂಟ್ಸ್ಗಳನ್ನ ಇಲ್ಲೂ ಸಹ ನಾವು ಕೊಡ್ತೀವಿ, ಬಟ್ ಇವಾಗ ಡೆಪ್ತ್ ಮೀನಿಂಗ್ ಅಲ್ಲಿ ಕೊಡ್ತೀವಿ. ಸಾಮಾನ್ಯವಾಗಿ ಒಂದು ಲಿವಿಂಗ್ ಅಂತ ಅನ್ನೋದಕ್ಕೆ ಆ ಜೀವಿಯಲ್ಲಿರುವಂಥ ಕೆಲವೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ಗಳನ್ನ ಕೊಡಿ ಅಂತ ನಾವು ಹೇಳಿದಾಗ, ಮೇ ಬಿ ಎ ಡಾಗ್ ಈಸ್ ರನ್ನಿಂಗ್, ಅದು ಮೇ ಬಿ ಎ ಕವ್ ಈಸ್ ಈಟಿಂಗ್ ಗ್ರಾಸ್, ಅದೇ ಮ್ಯಾನ್ ಈಸ್ ಶೌಟಿಂಗ್ ಅಟ್ ಅ ಸ್ಟ್ರೀಟ್. ಇದರ ಹಲವಾರು ಎಕ್ಸಾಂಪಲ್ಗಳನ್ನ ನಾವು ಕೊಡ್ಬೋದು. ಒಂದು ನಾಯಿ ಬೊಗಳುತ್ತಾ ಇದೆ ಅಥವಾ ನಾಯಿ ಓಡ್ತಾ ಇದೆ ಅಂತ, ಆಗ ನಮಗೆ ಅದು ಬದುಕಿದೆ ಅಂತ ಗೊತ್ತಾಗುತ್ತೆ. ವಾಟ್ ಅಬೌಟ್ ದ ಸೇಮ್ ಡಾಗ್ ವೆನ್ ಇಟ್ ಇಸ್ ಸ್ಲೀಪಿಂಗ್? ಏನು ಕೆಲಸ ಮಾಡಿದೆ, ಆ ನಾಯಿ ಮಲಗಿದ್ದಾಗ ಅದು ಬದುಕಿಲ್ಲ ಅಂತನಾ? ಆ ರೀತಿ ಆಗೋದಿಲ್ಲ. ಆಗ ಅದು ಉಸಿರಾಡ್ತಿರುತ್ತೆ. ಸೊ ಉಸಿರಾಡ್ತಾ ಇದ್ರೆ ಆ ಬಾಡಿಯಲ್ಲಿ ವ್ಯತ್ಯಾಸ ಕಾಣುತ್ತೆ. ಇನ್ಹೇಲ್ ಎಕ್ಸೇಲ್ ಆಗುವಾಗ, ರೆಸ್ಪಿರೇಷನ್ ಆಗುವಾಗ, ಬ್ರೀತಿಂಗ್ ಮಾಡುವಾಗ ಆ ಡಾಗಿನ ಒಂದು ಬಾಡಿ ದೊಡ್ಡದು ಚಿಕ್ಕದಾಗ್ತಾ ಹೋಗುತ್ತೆ. ವಾಟ್ ಡು ಯು ಮೀನ್ ಬೈ ದಟ್? ಹಂಗಾದಾಗ ನಮ್ಗೆ ಗೊತ್ತಾಗುತ್ತೆ ಅದು ಉಸಿರಾಡ್ತಾ ಇದೆ ಅಂತನಾ? ಹಂಗಿದ್ಮೇಲೆ ನಾವು ಪ್ಲಾಂಟ್ಸ್ ಅಲ್ಲಿ ರೆಸ್ಪಿರೇಷನ್ ಅಬ್ಸರ್ವ್ ಮಾಡೋಕೆ ಸಾಧ್ಯವೇ ಇಲ್ಲ. ಗಿಡ ಚಿಕ್ಕದು ಆಗಲ್ಲ, ದೊಡ್ಡದು ಆಗೋದಿಲ್ಲ, ರೆಸ್ಪಿರೇಷನ್ ನಮಗೆ ಕಾಣಿಸೋದು ಇಲ್ಲ. ಇದೇ ನಾವು ಕ್ಯಾನ್ ವಿ ಡಿಸೈಡ್ ಎ ಪ್ಲಾಂಟ್ ಇಸ್ ಲಿವಿಂಗ್ ಅಂತ. ಆಗ ಬಂದಾಗ ಮೇ ಬಿ ಸಮನ್ ವಿಲ್ ಟೆಲ್ ಸರ್ ಪ್ಲಾಂಟ್ ಗ್ರೀನ್ ಕಲರ್ ಇದ್ದಾಗ ಅದು ಬದುಕಿದೆ ಅಂತ, ಡ್ರೈ ಆಗಿದ್ರೆ ಸತ್ತೋಗಿದೆ ಅಂತ. ವಿ ಕ್ಯಾನ್ ಸಿ ಮೆನಿ ಆಫ್ ದ ಪ್ಲಾಂಟ್ಸ್ ವಿಚ್ ಆರ್ ನಾಟ್ ಗ್ರೀನ್ ಇನ್ ಕಲರ್. ಕೆಲವೊಂದು ಪ್ಲಾಂಟ್ಸ್ಗಳು ಗ್ರೀನ್ ಬಿಟ್ಟು ಬೇರೆ ಬಣ್ಣದ ಲೀಫ್ಗಳನ್ನ ಹೊಂದಿರುತ್ತೆ. ಆಗ ಆ ಪ್ಲಾಂಟ್ ಬದುಕಿಲ್ಲ ಅಂತನಾ? ಹೀಗೆ ಹಲವಾರು ಥರ ಕ್ವಶನ್ಗಳು ಹುಟ್ಟುತ್ತೆ, ಯಾವುದು ಬದುಕಿದೆ ಯಾವುದು ಬದುಕಿಲ್ಲ ಅಂತ. ಮಕ್ಕಳ, ಈ ಪಾಠದಲ್ಲಿ ನಿಮಗೆ ಲಿವಿಂಗ್ ಕಾಂಪೊನೆಂಟ್ಸ್ಗಳ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸಾಮಾನ್ಯವಾಗಿ ಲಿವಿಂಗ್ ಅಂತ ಅನ್ನೋದಕ್ಕೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀವಿ, ಅದು ಲೋಕೋಮೋಷನ್. ಲೋಕೋಮೋಷನ್ ಅಂದರೆ ದ ಆಬ್ಜೆಕ್ಟ್ ಶುಡ್ ಬಿ ಇನ್ ಎ ಮೂವಿಂಗ್ ಅಂತ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳಿಂದ ನಾವು ಫೋರ್ಸ್ ಅಪ್ಲೈ ಮಾಡಿ ತಳ್ಳೋದನ್ನ ಲಿವಿಂಗ್ ಬೀಯಿಂಗ್ ಲೋಕೋಮೋಷನ್ ಅಂತ ಕರೆಯೋದಿಲ್ಲ ಮಕ್ಕಳ. ಒಂದು ಟೇಬಲ್ನ, ಒಂದು ಪೆನ್ನ ತಳ್ಳಿಬಿಟ್ಟು ಆ ಪೆನ್ ಮೂವ್ ಆಯಿತು ಅಂತನೋ, ಅಥವಾ ಒಂದು ಟೇಬಲ್ ಗಾಳಿಗೆ ಮುಂದಕ್ಕೆ ಹೋಯ್ತು ಅಂತ ಆ ಟೇಬಲ್ ಲೋಕೋಮೋಷನ್ ಆಯಿತು ಬದುಕಿದೆ ಅಂತನೋ ಲೆಕ್ಕ ಬರೋದಿಲ್ಲ. ದ ಲೋಕೋಮೋಷನ್ ಶುಡ್ ಬಿ ಫ್ರಮ್ ಬೈ ವಿತ್ ಇನ್ ಇಟ್ ಸೆಲ್ಫ್, ಅದು ಫ್ರಮ್ ಇಟ್ ಸೆಲ್ಫ್, ಅದರಿಂದನೇ ಅದು ಲೋಕೋಮೋಷನ್ ಆಗಿರಬೇಕು. ನಥಿಂಗ್ ಬಟ್ ದ ಮೂವ್ಮೆಂಟ್ ಆಫ್ ಆರ್ಗನಿಸಮ್ಸ್. ಹಾಗಂತ ಪ್ಲಾಂಟ್ ಲೋಕೋಮೋಷನ್ ಮಾಡೋದಿಲ್ಲ. ಕೆಲವೊಂದು ಆರ್ಗನಿಸಮ್ಸ್ಗಳು ಮಾತ್ರನೇ ನಾವು ಲೋಕೋಮೋಷನ್ನ ನೋಡ್ಲಿಕ್ಕೆ ಸಾಧ್ಯ. ಹೀಗೆ ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅನ್ನೋದಕ್ಕೆ ನಮಗೆ ಹಲವಾರು ರೀಸನ್ಸ್ಗಳು ಸಿಗುತ್ತೆ. ವಿ ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್. ಸಾಮಾನ್ಯವಾಗಿ ನಾವು ಪ್ಲಾಂಟ್ ಅಥವಾ ಅನಿಮಲ್ ಕಿಂಗ್ಡಮ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಲೋಕೋಮೋಷನ್ ಅಥವಾ ಲೈಫ್ ಪ್ರಾಸೆಸ್ ಅಲ್ಲಿ ಬಹಳ ವ್ಯತ್ಯಾಸಗಳಿದ್ದಾವೆ. ನಾವು ಎಲ್ಲ ಜೀವಿಗಳನ್ನ ದ ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಕ್ಲಾಸಿಫೈಡ್ ಆರ್ ಕೆಪ್ಟ್ ಅಂಡರ್ 5 ಕಿಂಗ್ಡಮ್ಸ್. ನಿಮ್ಗದು 9th ಅಲ್ಲಿ ನಾವು ಹೇಳ್ಕೊಟ್ಟಿದ್ವಿ. 5 ಕಿಂಗ್ಡಮ್ಗಳಾಗಿ ನಾವು ಭಾಗ ಮಾಡ್ತೀವಿ. ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ ಅಂಡ್ ಅನಿಮೇಲಿಯಾ. ಈ 5 ಕಿಂಗ್ಡಮ್ಗಳ 5 ತರದ ಜೀವಿಗಳು, ದ 5 ಟೈಪ್ಸ್ ಆಫ್ ಆರ್ಗನಿಸಮ್ಸ್, ದ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಆರ್ ವೆರಿ ಡಿಫರೆಂಟ್ ಇನ್ ದರ್ ನ್ಯಾಚುರಲ್ ಲೈಫ್ ಪ್ರಾಸೆಸ್.
ಒಂದು ಮುನಿರಾ ಕಿಂಗ್ಡಮಿನ ಒಂದು ಸಣ್ಣ ವೈರಸ್ ಇಂದ ಹಿಡಿದು ಒಂದು ಅನಿಮೇಲಿಯಾ ಕಿಂಗ್ಡಮಿನ ಒಂದು ದೊಡ್ಡ ಎಲಿಫೆಂಟ್ ತನಕ ತುಂಬಾ ಡಿಫರೆಂಟ್ ಲೈಫ್ ಪ್ರೊಸೆಸ್ನ ಹೊಂದಿರುತ್ತೆ. ಹೇಗೆ ಆ ವೈರಸ್ಸಿನ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ಆ ಅನಿಮಲ್ನ ಎಲಿಫೆಂಟಿನ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಹೇಗೆ ಅದರ ಫುಡ್ ಪ್ರಿಪರೇಷನ್ಸ್ ಇರ್ಬೋದು, ಅಥವಾ ಅದರ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಅದರ ರೀಪ್ರೊಡಕ್ಷನ್ ಇರ್ಬೋದು, ಅಥವಾ ಅದರ ಡೈಜೆಷನ್ ಇರ್ಬೋದು, ಅಥವಾ ಅದರ ಲೋಕೋಮೋಷನ್ ಇರ್ಬೋದು, ಬಹಳ ವಿಭಿನ್ನವಾಗಿರುತ್ತೆ. ಮಕ್ಕಳ, ನಾವು ಈ ಪಾಠದಲ್ಲಿ ನಿಮಗೆ ಹೇಗೆ ಲೈಫ್ ಪ್ರೊಸೆಸ್ ಆಫ್ ಡಿಫರೆಂಟ್ ಆರ್ಗನಿಸಮ್ಸ್ ಲೀಡ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ತೀವಿ. ಎಲ್ಲ ಆರ್ಗನಿಸಮ್ ಬಗ್ಗೆ ನಾವು ಸ್ಟಡಿ ಮಾಡೋಕೆ ಸಾಧ್ಯ ಇಲ್ಲ. ಈ ಟಾಪಿಕಲ್ಲಿ ಕೆಲವೊಂದು ಆರ್ಗನಿಸಮ್ಸ್ಗಳನ್ನ ಎಕ್ಸಾಂಪಲ್ ಆಗಿ ತಗೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆಕ್ಚುಲ್ ಆಗಿ ಲೋಕೋಮೋಷನ್ ಅಂತ ಬಂದಾಗ ಹೇಗೆ ನಮಗೆ ಕಣ್ಣಿಗೆ ಕಾಣೋ ರೀತಿಯಲ್ಲಿ ದೊಡ್ಡ ದೊಡ್ಡ ಲೋಕೋಮೋಷನ್ನೇ ಆಗಬೇಕಾ, ದೊಡ್ಡ ದೊಡ್ಡ ಮೂಮೆಂಟ್ಸ್ಗಳೇ ಆಗಬೇಕಾ ಅಂತ ಇಲ್ಲ. ಸಾಮಾನ್ಯವಾಗಿ ಕಣ್ಣಿಗೆ ಕಾಣುವಂಥ ಹಲವಾರು ಲಿವಿಂಗ್ ಫಾರ್ಮ್ಸ್ಗಿಂತ ಮೈಕ್ರೋಸ್ಕೋಪಿಕಲ್ ಇರುವಂಥ ಲಿವಿಂಗ್ ಫಾರ್ಮ್ಸ್ಗಳೇ ಹಲವಾರು ಇದ್ದಾವೆ. ಅವು ಸಹ ಲೋಕೋಮೋಷನ್ ಮಾಡ್ತವೆ, ಅವು ಸಹ ಮೂವ್ಮೆಂಟ್ ಆಗುತ್ತೆ. ಒಂದು ವೈರಸ್ ಮೂವ್ ಆಗುತ್ತೆ, ಒಂದು ಬ್ಯಾಕ್ಟೀರಿಯಾ ಮೂವ್ ಆಗುತ್ತೆ, ಒಂದು ಡಯಾಟಮ್ಸ್ಗಳು ಮೂವ್ ಆಗ್ತವೆ. ಇವೆಲ್ಲವನ್ನು ನಾವು ಅಬ್ಸರ್ವ್ ಮಾಡಿದಾಗ ದೆನ್ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಅಂತ ನಾವು ಹೆಂಗೆ ಡಿಸೈಡ್ ಮಾಡ್ತೀವಿ? ಬೇಸಿಕ್ ಕಾಂಪೊನೆಂಟ್ ಯಾವುದು ಲಿವಿಂಗ್ ಅಂತ ಕರೀಲಿಕ್ಕೆ ಅಂತ? ಬೇಸಿಕ್ ಕಾಂಪೊನೆಂಟ್ ಯಾವುದು ನಾವು ಲಿವಿಂಗ್ ಅಂತ ಒಂದು ಆರ್ಗನಿಸಮ್ನ ಕರಿಬೇಕು ಅಂತ ಅಂದ್ರೆ, ನೋಡಿ, ಹ್ಯೂಮನ್ ಅನ್ನ ಒಂದು ಎಕ್ಸಾಂಪಲ್ ಆಗಿ ನಾವು ತಗೊಂಡಾಗ ನಮ್ಮ ಹ್ಯೂಮನ್ಸ್ ಅಲ್ಲಿ ಹಲವಾರು ಆರ್ಗನ್ಸ್ಗಳಿದಾವೆ. ಆರ್ಗನ್ಸ್ಗಳಲ್ಲಿ ಟಿಶ್ಯೂಸ್ ಇದಾವೆ. ಆ ಟಿಶ್ಯೂಸ್ಗಳಲ್ಲಿ ಸಾವಿರಾರು ಸೆಲ್ಸ್ ಇದಾವೆ. ನಿಮ್ಗೆ ಗೊತ್ತಿದೆ, ನಾವು 9th ಸ್ಟಡಿ ಮಾಡಿದ್ವಿ, ಈಚ್ ಇಂಡಿವಿಜುವಲ್ ಸೆಲ್ಸ್ ಆಸ್ ಮೆನಿ ಸೆಲ್ ಆರ್ಗನಲ್ಸ್. ಪ್ರತಿ ಸೆಲ್ ಅಲ್ಲಿ ಹಲವಾರು ಸೆಲ್ ಆರ್ಗನಲ್ಸ್ಗಳಿದಾವೆ. ಆ ಎಲ್ಲ ಸೆಲ್ ಆರ್ಗನಲ್ಸ್ಗಳು ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತದೆ. ದೇ ಕೀಪ್ ಆನ್ ವರ್ಕಿಂಗ್ ಥ್ರೂ ಔಟ್ ದ ಲೈಫ್. ಅದು ಕೆಲಸ ಮಾಡ್ತಾನೆ ಇರ್ತವೆ. ಏನೇನು ಮಾಡ್ತಿರ್ತವೆ? ಅಲ್ಲಿ ಎಷ್ಟೊಂದು ಮಾಲಿಕ್ಯುಲರ್ ಸೆಕ್ರೇಷನ್ಸ್ಗಳನ್ನ ಮಾಡ್ತಿರ್ತವೆ. ಆ ಮಾಲಿಕ್ಯೂಲ್ಸ್ಗಳು ಮೂವ್ಮೆಂಟ್ ಮಾಡ್ತಾನೆ ಇರ್ತವೆ. ಯಾಕೆ? ಆ ಸೆಲ್ ಬದುಕೋದಿಕ್ಕೆ. ಆ ಸೆಲ್ ಬದುಕಿ ನಮ್ಮನ್ನ ಬದುಕಿಸುತ್ತೆ. ಹಾಗೆ ಆ ಸೆಲ್ ಆಗುವಂತ ಡ್ಯಾಮೇಜ್ಗಳನ್ನ ಅಥವಾ ಎನ್ವಿರಾನ್ಮೆಂಟ್ ಇಂದ ಆಗುವಂತ ಎಫೆಕ್ಟ್ಗಳನ್ನ, ಆ ಬ್ರೇಕ್ ಡೌನ್ಗಳನ್ನ ತಡೆದು ಆ ಬಾಡಿಯನ್ನ ಮೇಂಟೈನ್ ಮಾಡೋ ಕೆಲಸವನ್ನ ಆ ಮಾಲಿಕ್ಯೂಲ್ಸ್ಗಳು ಮಾಡ್ತಿರ್ತವೆ. ಸೊ ಆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ ಅನ್ನುವಂಥದ್ದೇ ಆರಿಜಿನ್ ಆಫ್ ಲೈಫ್ ಅನ್ಬೋದು ಮಕ್ಕಳ. ಒಂದು ಆರ್ಗನಿಸಮ್ಸ್ ಅಲ್ಲಿ ಸಣ್ಣ ಸೆಲ್ ಒಳಗಡೆ ಸ್ಮಾಲ್ ಮೂವ್ಮೆಂಟ್ಸ್ ಆಫ್ ಮಾಲಿಕ್ಯೂಲ್ಸ್ ಇಂದ ಲೈಫ್ ಸೃಷ್ಟಿ ಆಗುತ್ತೆ. ಅಲ್ಲಿಂದ ನಾವು ಅದನ್ನ ಲಿವಿಂಗ್ ಕಾಂಪೊನೆಂಟ್ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಅಂತ ತಕ್ಷಣ ಅದು ಲಿವಿಂಗ್ ಅಂತ ಕನ್ಫರ್ಮ್ ಆದ್ಮೇಲೆ ಆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ಗಳು ಹೇಗಾಗತ್ತೆ? ಆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ ಆಗೋದಿಕ್ಕೆ ನಮಗೆ ಎನರ್ಜಿ ಅವಶ್ಯಕತೆ ಇರುತ್ತೆ. ಎನರ್ಜಿ ನಮ್ಗೆ ಹೇಗೆ ಸಿಗುತ್ತೆ? ಎನರ್ಜಿ ನಮಗೆ ಔಟ್ಸೈಡ್ ಆಫ್ ದಿ ಬಾಡಿ, ಬಾಡಿಯ ಹೊರಗಡೆಯಿಂದ ನಾವು ಎನರ್ಜಿನ ಪಡ್ಕೋಬೇಕಾಗತ್ತೆ. ಏನಂತೀವಿ ನಾವು ಅದನ್ನ? ಫುಡ್ ಅಂತ ಕರಿತೀವಿ. ನಾವು ತಗೊಳ್ಳೋಂಥ ಫುಡ್ಡಿಂದ ನಮಗೆ ಎನರ್ಜಿ ಸಿಗುತ್ತೆ. ಆ ಎನರ್ಜಿನ ನಾವು ಪಡ್ಕೊಂಡು ನಮ್ಮ ಬಾಡಿಯಲ್ಲಿ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ಮಾಲಿಕ್ಯುಲರ್ ಮೇಂಟೆನೆನ್ಸ್ಗಳು ನಡೆಯುತ್ತೆ. ಈ ಫುಡ್ನ ತಗೊಂಡು ಎನರ್ಜಿನ ನಾವು ಸಿಂಥಸಿಸ್ ಮಾಡ್ಕೊಳ್ಳೋಂಥ ಪ್ರೊಸೆಸ್ನೇ ನ್ಯೂಟ್ರಿಷನ್ ಅಂತ ಕರೆಯುವಂಥದ್ದು. ಸೊ ಈ ನ್ಯೂಟ್ರಿಷನ್ ಏನಿದೆ ಅದು ನಮಗೆ ಮೇಯ್ನ್ ಆಗಿ ಮೇಂಟೆನೆನ್ಸ್ ಪ್ರೊಸೆಸ್ಗೆ ಉಪಯೋಗ ಆದರೆ, ಇನ್ನೊಂದು ಪಾರ್ಟು ಬಾಡಿಯ ಡೆವಲಪ್ಮೆಂಟ್ಗೆ ಉಪಯೋಗ ಆಗುತ್ತೆ. ಸೊ ಇಲ್ಲೇ ನೀವು ಕೀ ಪಾಯಿಂಟ್ನ ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಔಟ್ಸೈಡ್ ರಾ ಮೆಟೀರಿಯಲ್ಗಳನ್ನ ಬಳಸ್ಕೊಂಡು ನಮ್ಮ ಬಾಡಿ ಎರಡು ಪ್ರೊಸೆಸ್ನ ಮಾಡುತ್ತೆ. ಒಂದು ಮೇಂಟೈನಿಂಗ್ ಪ್ರೊಸೆಸ್, ಬಾಡಿಯ ಎಲ್ಲ ಸೆಲ್ ಆರ್ಗನಲ್ಸ್ಗಳ ಮೇಂಟೈನಿಂಗ್ ಪ್ರೊಸೆಸ್ ನಡೆಯುತ್ತೆ. ಬ್ರೇಕ್ ಡೌನ್ ಆದಾಗ ಅದನ್ನ ರಿಪೇರಿ ಮಾಡೋದಕ್ಕೆ ಅದು ಬಳಸ್ಕೊಳ್ಳುತ್ತೆ. ಎರಡನೇದು ಟು ದ ಗ್ರೋತ್ ಆಫ್ ದಿ ಬಾಡಿ, ಬಾಡಿಯ ಗ್ರೋತ್ಗೆ ಇದು ಉಪಯೋಗ ಆಗುತ್ತೆ. ಈ ರೀತಿಯಲ್ಲಿ ನಾವು ತಗೊಳ್ಳುವಂಥ ನ್ಯೂಟ್ರಿಷನ್ ಅಥವಾ ಫುಡ್ ಅನ್ನುವಂಥದ್ದು ಏನಿದೆ ಅದು ನಮಗೆ ಉಪಯೋಗ ಆಗುವಂಥದ್ದು ಅಂತ. ಸಾಮಾನ್ಯವಾಗಿ ನಾವೇನು ಈ ಫುಡ್ನ ತಗೊಂತೀವಿ ಇದು ಬೇರೆ ಬೇರೆ ಆರ್ಗನಿಸಮ್ಸ್ಗೆ ಬೇರೆ ಬೇರೆನೇ ಇರುತ್ತೆ. ಅದನ್ನೇ ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ನ್ಯೂಟ್ರಿಷನ್ ಅಂತ ಕರೆಯುವಂಥದ್ದು ಮಕ್ಕಳ. ಭೂಮಿ ಮೇಲಿರುವಂಥ ಎಲ್ಲ ಆರ್ಗನಿಸಮ್ಸ್ಗಳು ಸೇಮ್ ಕೈಂಡ್ ಆಫ್ ನ್ಯೂಟ್ರಿಷನ್ನ ಫಾಲೋ ಮಾಡೋದಿಲ್ಲ. ಪ್ರತಿಯೊಂದು ಆರ್ಗನಿಸಮ್ಸ್ಗಳಿಗೆ ತನ್ನದೇ ಆದಂಥ ಬೇರೆ ಬೇರೆ ವೆರೈಟಿ ನ್ಯೂಟ್ರಿಷನ್ಸ್ಗಳಿರ್ತವೆ. ನಾವು ಈ ಪಾಠದಲ್ಲಿ ಹ್ಯೂಮನ್ ನ್ಯೂಟ್ರಿಷನ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ಪ್ಲಾಂಟ್ ನ್ಯೂಟ್ರಿಷನ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದು ನಾವು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ. ಸೊ ನಾವು ಫುಡ್ ಆಗಿ ಏನನ್ನ ತಗೊಂತೀವಿ ಇದನ್ನ ಡಿಸ್ಕಸ್ ಮಾಡೋಣ. ಸಾಮಾನ್ಯವಾಗಿ ಅರ್ಥಲ್ಲಿ ಎಲ್ಲ ಲಿವಿಂಗ್ ಕಾಂಪೊನೆಂಟ್ಸ್ಗಳು ಡಿಪೆಂಡ್ ಆಗಿರುವಂಥದ್ದು ಕಾರ್ಬನ್ ಕಂಟೆಂಟ್ ಮಾಲಿಕ್ಯೂಲ್ಸ್ಗಳ ಮೇಲೆ. ಸೊ 90% ಆಫ್ ಮ್ಯಾಕ್ಸಿಮಮ್ ಫುಡ್ ಕಂಟೆಂಟ್ಸ್ ಆಲ್ಸೋ ಇನ್ವಾಲ್ವ್ಸ್ ಕಾರ್ಬನ್ ಅಂತ. ಸೊ ಎಲ್ಲ ಜೀವಿಗಳು ಕಾರ್ಬನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ತಿನ್ನುವಂಥ ಫುಡ್ಡಲ್ಲೂ ಸಹ ಕಾರ್ಬನ್ ಕಾಂಪೊನೆಂಟೇ ಜಾಸ್ತಿ ಇರ್ತದೆ.
ಸೊ ಒಂದು ರೀತಿಯಲ್ಲಿ ನಾವು ಹೇಳಿದಾಗ ಕಾರ್ಬನ್ ಕಂಟೆಂಟ್ ಇರೋಂಥ ಫುಡ್ನೇ ನಾವು ಸಾಮಾನ್ಯವಾಗಿ ತಿಂತೀವಿ. ಇದು ನ್ಯೂಟ್ರಿಷನಿನ ಫಸ್ಟ್ ಸ್ಟೇಜ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನಾವು ತಗೊಂಡಂಥ ಫುಡ್ ಏನಿದೆ ಅದು ಸೆಲ್ಗಳಿಗೆ ಹೋಗಿ ಅಲ್ಲಿ ಸಿಂಥಸೈಸ್ ಆಗಿ ಅದು ಫುಡ್ ಬ್ರೇಕ್ ಡೌನ್ ಆಗಿ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ಗಳಾಗಿ ಅದು ಸೆಲ್ಸ್ ಅಲ್ಲೇ ಅದಕ್ಕೆ ಬೇಕಾಗಿರುವಂಥ ಕನ್ವರ್ಟೆಡ್ ಫಾರ್ಮ್ ಆಫ್ ಎನರ್ಜಿಗೆ ಬದಲಾಗುತ್ತೆ. ಇದಾಗೋದಕ್ಕೆ ನಮ್ಮ ದೇಹದಲ್ಲಿ ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ಗಳು ಆಗಬೇಕು ಮಕ್ಕಳ. ಸುಮ್ಮನೆ ನಾನೇನೋ ಒಂದು ತಿಂದೆ, ಒಂದು ದೋಸೆ ತಿಂದೆ, ಒಂದು ಇಡ್ಲಿ ತಿಂದೆ, ಒಂದು ತರಕಾರಿ ಹಣ್ಣು, ನನಗೇನೋ ಚಿಕನ್ ಮಟನ್ ಏನೋ ಒಂದು ತಿಂದ ತಕ್ಷಣ ಅದು ಡೈರೆಕ್ಟಾಗಿ ನಮಗೆ ಬೇಕಾಗಿರೋ ಫಾರ್ಮಲ್ಲಿ ಇರೋದಿಲ್ಲ. ಅದೇನಾಗಿರುತ್ತೆ, ಡಿಫ್ರೆಂಟ್ ಫಾರ್ಮ್ಸಲ್ಲಿ ಇರ್ತದೆ. ಬಟ್ ಅಲ್ಟಿಮೇಟ್ಲಿ ಅದು ಒಳಗಡೆ ಹೋದ್ಮೇಲೆ ಅದು ಸಿಂಗಲ್ ಯೂನಿಫಾರ್ಮ್ ಮೆಥಡ್ ಆಫ್ ಒಂದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ನಾವು ಯಾವುದೇ ಆಹಾರ ಪದಾರ್ಥಗಳೇ ತಿನ್ನಲಿ, ಎಲ್ಲ ಆಹಾರ ಪದಾರ್ಥಗಳು ಲಾಸ್ಟಲ್ಲಿ ಒಂದೇ ಥರದ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಅವು ಎರಡು ಪ್ರೊಸೆಸ್ಗೆ ಯೂಸ್ ಆಗುತ್ತೆ. ನಾವು ಆಗಲೇ ಹೇಳಿದ್ವಿ, ಮೊದಲನೇ ಪ್ರೊಸೆಸ್ ಏನು, ಮೇಂಟೈನಿಂಗ್ ಆಫ್ ದಿ ಕಾಂಪೊನೆಂಟ್ಸ್ ಏನಂತೀವಿ ನಾವು, ಅದನ್ನ ಮೇಂಟೆನೆನ್ಸ್ ಪ್ರೊಸೆಸ್ ಅಂತ ಅಂತೀವಿ. ಎರಡನೇದೇನಂತೀವಿ, ಡೆವಲಪ್ಮೆಂಟ್ ಆಫ್ ದಿ ಬಾಡಿ ಅಂತೀವಿ. ಎರಡಕ್ಕೂ ಉಪಯೋಗ ಆಗೋದಕ್ಕೆ ಅದು ಒಂದೇ ಥರದ ಯೂನಿಫಾರ್ಮ್ ಎನರ್ಜಿಯಾಗಿ ಬದಲಾಗಬೇಕು. ಹಿಂಗೆ ಒಂದೇ ಥರದ ಯೂನಿಫಾರ್ಮ್ ಎನರ್ಜಿಯಾಗಿ ಬದಲಾಗೋದಕ್ಕೆ ಡಿಫ್ರೆಂಟ್ ಫುಡ್ಸ್ಗಳಿದ್ದು ಸಹ ಅದು ಒಂದೇ ಥರ ಆಗೋದಕ್ಕೆ ನಮ್ಮ ದೇಹದಲ್ಲಿ ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ಗಳು ಆಗ್ತವೆ. ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ಗಳು ಯಾವಾಗಲೂ ಆಕ್ಸಿಡೈಸಿಂಗ್ ಅಂಡ್ ರೆಡ್ಯೂಸಿಂಗ್ ರಿಯಾಕ್ಷನ್ಸ್ಗಳನ್ನ ನಡೆಸ್ತಾನೆ ಇರ್ತವೆ. ಇದಕ್ಕೆ ನಮಗೆ ಹೆಲ್ಪ್ ಆಗೋದಕ್ಕೆ ನಾವು ಆಕ್ಸಿಜನ್ ಸಹಾಯವನ್ನು ಪಡ್ಕೋತೀವಿ ಥ್ರೂ ಬ್ರೀತಿಂಗ್. ನಾವೇನು ರೆಸ್ಪಿರೇಷನ್ ಅಂತ ಅಂತೀವಿ, ಆ ರೆಸ್ಪಿರೇಷನ್ನ ಮುಖಾಂತರ ನಾವು ಆಕ್ಸಿಜನ್ನ ತಗೊಂತೀವಿ. ಆಕ್ಸಿಜನ್ ನಮಗೆ ಆ ಕಾರ್ಬನ್ ಕಂಟೆಂಟ್ ಮಾಲಿಕ್ಯೂಲ್ಸ್ ಏನದು ಫುಡ್ ಇತ್ತು, ಆ ಫುಡ್ ಬ್ರೇಕ್ ಡೌನ್ ಆಗಿ ನಮ್ಗೆ ಯೂಸ್ಫುಲ್ ಫಾರ್ಮ್ ಆಫ್ ಎನರ್ಜಿಯಾಗಿ ಬದಲಾಗೋದಕ್ಕೆ ಆಕ್ಸಿಜನ್ ಸಹಾಯ ಮಾಡುತ್ತೆ. ಇದೇ ಪ್ರೊಸೆಸ್ನ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ಇಲ್ಲಿಗೆ ನಮಗೆ ನ್ಯೂಟ್ರಿಷನ್ ಮತ್ತು ರೆಸ್ಪಿರೇಷನ್ ಅಂದರೆ ಏನಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ನಾವು ಆ ರೆಸ್ಪಿರೇಷನ್ನ ಮಾಡಿ ಆಕ್ಸಿಜನ್ ಸಹಾಯ ಪಡ್ಕೊಂಡು ನ್ಯೂಟ್ರಿಷನ್ ಪಡ್ಕೊಂಡು ನ್ಯೂಟ್ರಿಷನಲ್ಲಿ ಕಾರ್ಬನ್ ಕಂಟೆಂಟ್ ಫುಡ್ಗಳನ್ನ ತಗೊಂಡು ನಾವು ನಮ್ಗೆ ಬೇಕಾದಂಥ ಯೂಸ್ಫುಲ್ ಫಾರ್ಮ್ ಆಫ್ ಎನರ್ಜಿಯನ್ನು ಪಡ್ಕೊಂಡ್ವಿ ಅಂತ ಅಂದ್ಕೊಳ್ಳೋಣ. ಆ ಯೂಸ್ಫುಲ್ ಫಾರ್ಮ್ ಆಫ್ ಎನರ್ಜಿ ಎಲ್ಲ ಒಂದು ಕಡೆ ಪ್ರೊಡ್ಯೂಸ್ ಆಯಿತು ನಮ್ಮ ಬಾಡಿಯಲ್ಲಿ. ಆದರೆ ಅಲ್ಲಿ ಒಂದೇ ಕಡೆ ಅದು ಪ್ರೊಡ್ಯೂಸ್ ಆದರೆ ಪ್ರಯೋಜನ ಇಲ್ಲ, ನಮ್ಮ ಬಾಡಿಯ ಪ್ರತಿ ಸೆಲ್ಗಳಿಗೂ ಅದು ತಲುಪಬೇಕು, ಎಲ್ಲ ಸೆಲ್ಗಳಿಗೂ ಅದು ರೀಚ್ ಆಗಲೇಬೇಕು. ನಾವು ಇದನ್ನೇ ಟ್ರಾನ್ಸ್ಪೋರ್ಟೇಷನ್ ಅಂತ ಕರೆಯುವಂಥದ್ದು ಮಕ್ಕಳ. ಇದು ಪ್ರತಿ ಸೆಲ್ಗೂ ರೀಚ್ ಆಗಬೇಕು, ಎಲ್ಲ ಸೆಲ್ಗೂ ರೀಚ್ ಆಗಿ ಬೈ ಪ್ರಾಡಕ್ಟ್ಸ್ಗಳನ್ನ, ಕೆಲವೊಂದು ವೇಸ್ಟ್ ಮೆಟೀರಿಯಲ್ಗಳನ್ನ ಪ್ರತಿ ಸೆಲ್ಲಿಂದ ವಾಪಸ್ ತಗೊಂಡು ಬರಬೇಕು. ಇದೇ ಕೆಲಸವನ್ನು ಟ್ರಾನ್ಸ್ಪೋರ್ಟೇಷನ್ ಅನ್ನುವಂಥ ಪಾರ್ಟ್ ಮಾಡುವಂಥದ್ದು. ಮಕ್ಕಳ, ಒಂದು ಸಣ್ಣ ಆರ್ಗನಿಸಮ್ಸ್ಗಳು, ಅಮೀಬಾ ಅನ್ನುವಂಥ ಒಂದು ಸಿಂಗಲ್ ಸೆಲ್ ಆರ್ಗನಿಸಮ್ ಅಲ್ಲಿ ಎಲ್ಲ ಫಂಕ್ಷನ್ಗಳನ್ನ ಮಾಡೋದಕ್ಕೆ ಡಿಫ್ರೆಂಟ್ ಸೆಲ್ ಆರ್ಗನಲ್ಸ್ಗಳಿಲ್ಲ. ಅಲ್ಲಿ ಎಲ್ಲ ಕೆಲಸವನ್ನ ಸಿಂಗಲ್ ಸೆಲ್ಲೇ ಮಾಡಬೇಕಾಗತ್ತೆ. ಸೊ ಡಿಫ್ಯೂಷನ್ ಅನ್ನುವಂಥ ಒಂದು ಸಿಂಪಲ್ ಪ್ರೊಸೆಸ್ ಇಂದ ಅದು ಎಲ್ಲ ಕೆಲಸವನ್ನ ಮಾಡ್ಕೊಳ್ಳುತ್ತೆ. ಇಂಜೆಕ್ಷನ್, ಊಟ ತಗೊಳ್ಳುವಂಥದ್ದು, ಟ್ರಾನ್ಸ್ಪೋರ್ಟೇಷನ್, ಸಪ್ಲೈ ಮಾಡುವಂಥದ್ದು ಅಥವಾ ಎಕ್ಸ್ಕ್ರಿಯೇಷನ್ ಮಾಡುವಂಥದ್ದು ಎಲ್ಲವೂ ಸಿಂಗಲ್ ಸೆಲ್ಲಲ್ಲಿ ಆಗ್ಬಿಡುತ್ತೆ. ಅದನ್ನ ನಾವು ಡಿಫ್ಯೂಷನ್ ಪ್ರೊಸೆಸ್ ಅಂತ ಅಂತೀವಿ. ಯಾಕೆ ಅಮೀಬಾದಲ್ಲಿ ಡಿಫ್ಯೂಷನ್ ಪ್ರೊಸೆಸ್ ಸುಲಭವಾಗಿ ಆಗುತ್ತೆ? ಅದು ಒಂದೇ ಒಂದು ಸೆಲ್ ಇರೋದ್ರಿಂದ ಆ ಸೆಲ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೆ ಈಸಿಯಾಗಿ ಕಾಂಟ್ಯಾಕ್ಟ್ ಇರೋದ್ರಿಂದ ಈಸಿಯಾಗಿ ಅದನ್ನ ಎಕ್ಸ್ಕ್ರಿಯೇಟ್ ಮಾಡಿಬಿಡುತ್ತೆ. ಅದೇ ಡಿಫ್ಯೂಷನ್ ಪ್ರೊಸೆಸ್ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಲೈಕ್ ಹ್ಯೂಮನ್ಸ್, ನಮ್ಮ ತರ ಇರುವಂತಹ ಒಂದು ಜೀವಿಗಳಲ್ಲಿ ಅದು ನಡೆಯೋದಿಲ್ಲ. ಡಿಫ್ಯೂಷನ್ ಯಾಕೆ ನಡೆಯೋದಿಲ್ಲ? ಯಾಕೆಂದ್ರೆ ನಮ್ಮ ದೇಹದ ಎಲ್ಲ ಸೆಲ್ಗಳು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೆ ಕಾಂಟ್ಯಾಕ್ಟ್ ಇಲ್ಲ ಮಕ್ಕಳ. ಒಳಗಡೆ ಇರುವಂತಹ ಸೆಲ್ಗಳು ಅದು ಬೈ ಪ್ರಾಡಕ್ಟ್ಸ್ಗಳನ್ನ ಅಥವಾ ವೇಸ್ಟ್ ಮೆಟೀರಿಯಲ್ಗಳನ್ನ ಆಚೆ ಹಾಕಿದ್ರೆ ಅದು ಆಚೆ ಬರೋದಕ್ಕೆ ನಮಗೆ ಜಾಗ ಇಲ್ಲ. ಸೊ ಡಿಫ್ಯೂಷನ್ ಪ್ರೊಸೆಸ್ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ಗೆ ಸೂಟೇಬಲ್ ಇಲ್ಲ. ಮತ್ತೆ ಏನ್ ಮಾಡಬೇಕು? ಈ ಪ್ರೊಡ್ಯೂಸ್ ಆದಂಥ ಎನರ್ಜಿಯನ್ನ ಎಲ್ಲ ಸೆಲ್ಗೂ ಕಳಿಸ್ಬೇಕು. ಎಲ್ಲ ಸೆಲ್ಲಲ್ಲಿರುವಂಥ ಬೈ ಪ್ರಾಡಕ್ಟ್ಸ್ಗಳನ್ನ, ವೇಸ್ಟ್ ಮೆಟೀರಿಯಲ್ಗಳನ್ನ ಎಲ್ಲ ತಗೊಂಡು ಒಂದು ಕಡೆ ಕಲೆಕ್ಟ್ ಮಾಡಿ ಹೊರಗಡೆ ಹಾಕಬೇಕು. ಇದನ್ನು ನಾವು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಕರಿತೀವಿ. ಅಲ್ಲಿಗೆ 3 ಟಾಪಿಕ್ಸ್ಗಳಾಯಿತು: ನ್ಯೂಟ್ರಿಷನ್, ರೆಸ್ಪಿರೇಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಈ ಟ್ರಾನ್ಸ್ಪೋರ್ಟೇಷನ್ ಆಗುವಾಗ ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ಗಳಾಗತ್ತೆ. ಸಾಮಾನ್ಯವಾಗಿ ಕಾರ್ಬನ್ ಕಂಟೆಂಟ್ ಇರುವಂಥ ಆಕ್ಸಿಜನ್ ಫುಡ್ ಸಬ್ಸ್ಟೆನ್ಸ್ಗಳಿಂದ ನಮಗೆ ಎಷ್ಟೊಂದು ಬೈ ಪ್ರಾಡಕ್ಟ್ಸ್ಗಳು, ವೇಸ್ಟ್ ಪ್ರಾಡಕ್ಟ್ಸ್ಗಳು ಪ್ರೊಡ್ಯೂಸ್ ಆಗಿರುತ್ತದೆ. ಅದು ಸಾಮಾನ್ಯವಾಗಿ ಆ ವೇಸ್ಟ್ ಪ್ರಾಡಕ್ಟ್ಸ್ಗಳು ಪಾಯ್ಸನಸ್ ಆಗಿರುತ್ತೆ, ನಮ್ಮ ಬಾಡಿಯಲ್ಲಿ ಜಾಸ್ತಿ ಅದು ಇರಬಾರದು. ಸೊ ಅಂಥ ಪಾಯ್ಸನಸ್ ಕಂಟೆಂಟ್ಗಳನ್ನ ಬಾಡಿಯಿಂದ ಆಚೆ ಹಾಕಬೇಕಾಗಿರುತ್ತೆ. ಆ ಆಚೆ ಹಾಕುವಂಥ ಪ್ರೊಸೆಸ್ನೇ ನಾವು ಎಕ್ಸ್ಕ್ರಿಯೇಷನ್ ಅಂತ ಕರಿತೀವಿ. ಈ 4 ಟಾಪಿಕನ್ನೇ ನಾವು ಈ ವರ್ಷ ಈ ಸಿಲೆಬಸ್ಲಿ ಕಲಿಯುವಂಥದ್ದು: ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಎಕ್ಸ್ಕ್ರಿಯೇಷನ್ ಅನ್ನುವಂಥದ್ದು. ಮಕ್ಕಳ, ಇಷ್ಟು ನಮಗೆ ಈ ಪಾಠ ಕಲಿಯೋದಕ್ಕೆ ಬೇಕಾಗಿರುವಂಥ ಬೇಸಿಕ್ ಇಂಟ್ರೊಡಕ್ಷನ್.
ಇದಾದ ಮೇಲೆ 4 ಕ್ವಶನ್ಸ್ಗಳಿದೆ. ಆ 4 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ನಾವು ಮುಂದಕ್ಕೆ ಮೇನ್ ಟಾಪಿಕ್ಗೆ ನ್ಯೂಟ್ರಿಷನ್ಗೆ ಹೋಗೋಣ. ಸೊ ಫಸ್ಟ್ ಟಾಪಿಕ್ ಇಂಟ್ರೊಡಕ್ಷನ್ ಆದಮೇಲೆ ನಿಮಗೆ 4 ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಈ 4 ಕ್ವಶನ್ಸ್ ಆದಮೇಲೆ ನಿಮಗೆ ಪಾಠ ಸ್ಟಾರ್ಟ್ ಆಗುತ್ತೆ. ಆ 4 ಕ್ವಶನ್ಸ್ಗಳಿಗೆ ನಾವು ಆನ್ಸರ್ನ ಮಾಡಿಬಿಟ್ಟು ಆಮೇಲೆ ಮುಂದಿನ ಟಾಪಿಕ್ಗೆ ಹೋಗೋಣ. ನಿಮಗೆ ಮೊದಲನೇ ಕ್ವಶನ್ ಕೊಟ್ಟಿರುವಂಥದ್ದು, ವೈ ಈಸ್ ಡಿಫ್ಯೂಷನ್ ಇನ್ಸಫಿಷಿಯಂಟ್ ಟು ಮೀಟ್ ದ ಆಕ್ಸಿಜನ್ ರಿಕ್ವೈರ್ಮೆಂಟ್ ಆಫ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ ಲೈಕ್ ಹ್ಯೂಮನ್ಸ್ ಅಂತ ಇದೆ. ಅಂದ್ರೆ ಡಿಫ್ಯೂಷನ್ ಅನ್ನುವಂಥ ಪ್ರೋಸೆಸ್ ಇಂದ ನಾವು ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲಿ ಏಕೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡಕ್ ಆಗೋದಿಲ್ಲ ಅಂತ ಕ್ವಶನ್ ಕೇಳ್ತಿದ್ದಾರೆ. ಇದೊಂದ್ಸಲಿ ಹೇಳೋಣ ಅಂತಂದ್ರೆ, ಡಿಫ್ಯೂಷನ್ ಅನ್ನುವಂಥ ಪ್ರೋಸೆಸ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ ಗಳಲ್ಲಿ ಆಕ್ಸಿಜನ್ ರಿಕ್ವೈರ್ಮೆಂಟ್ ಅನ್ನ ಏಕೆ ಫುಲ್ಫಿಲ್ ಮಾಡಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಕ್ವಶನ್ ಆಗಿದೆ. ಏನಕ್ಕೆ ನಾನು ನಿಮ್ಗಾಗ್ಲೇ ಪಾಠ ಮಾಡೋಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಿಫ್ಯೂಷನ್ ಅನ್ನುವಂಥ ಪ್ರೊಸೆಸ್ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಗಳಿಗೆ ಉಪಯೋಗ ಆಗುತ್ತೆ, ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ ಗಳಿಗೆ ಅಲ್ಲ ಮಕ್ಕಳ. ಯಾಕೆಂದ್ರೆ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ ಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಸೆಲ್ಗಳು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೆ ಕಾಂಟ್ಯಾಕ್ಟ್ ಇರೋದಿಲ್ಲ. ಮಲ್ಟಿಪಲ್ ಲೇಯರ್ಸ್ ಗಳಲ್ಲಿ ಸೆಲ್ ಫಾರ್ಮೇಷನ್ ಇರೋದ್ರಿಂದ ಡಿಫ್ಯೂಷನ್ ಪ್ರೊಸೆಸ್ ನಮಗೆ ಸಾಕಾಗೋದಿಲ್ಲ. ಬನ್ನಿ ಆನ್ಸರ್ ಅನ್ನ ನೋಡೋಣ. In multicellular organisms, all the cells may not be in direct contact with the surrounding environment. Thus, simple division will not meet the requirement of all the cells. ಅಂತ ಸಾಮಾನ್ಯವಾಗಿ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ಗಳಲ್ಲಿ ಎಲ್ಲ ಸೆಲ್ಗಳು ಡೈರೆಕ್ಟ್ ಆಗಿ ಎನ್ವಿರಾನ್ಮೆಂಟ್ ಕಾಂಟ್ಯಾಕ್ಟ್ಗೆ ಇರೋದಿಲ್ಲ. ಆ ಉದ್ದೇಶಕ್ಕೆ ಡಿಫ್ಯೂಷನ್ ಅನ್ನುವಂಥ ಪ್ರೊಸೆಸ್ ಇಂದ ನಾವು ರಿಕ್ವೈರ್ಡ್ ಆಕ್ಸಿಜನ್ ಸಪ್ಲೈನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇದು ಮೊದಲನೇ ಕ್ವಶನ್ ಆಗುತ್ತೆ. ಸೆಕೆಂಡ್ ಕ್ವಶನ್ಗೆ ಹೋಗೋಣ. ವಾಟ್ ಕ್ರೈಟೀರಿಯಾ ಡು ವಿ ಯೂಸ್ ಟು ಡಿಸೈಡ್ ವೆದರ್ ಸಮಥಿಂಗ್ ಇಸ್ ಅಲೈವ್ ಅಂತ. ಯಾವ ಕ್ರೈಟೀರಿಯಾ ಮೇಲೆ ನಾವು ಒಂದು ಜೀವಿ ಅಥವಾ ಒಂದು ಸಮಥಿಂಗ್ ಏನೋ ಬದುಕಿದೆ ಅಂತ ಹೇಗೆ ಡಿಸೈಡ್ ಮಾಡ್ತೀವಿ ಅನ್ನೋಂಥದ್ದನ್ನ ಕೊಟ್ಟಿದ್ದಾರೆ. ಅದಕ್ಕೆ ಆನ್ಸರ್ನ ನೋಡಿದಾಗ ನಾವು ಇದಕ್ಕೆ ಸ್ವಂತವಾಗಿ ಬರೀಬಹುದು. ಎನಿ ಕೈಂಡ್ ಆಫ್ ದ ಥಿಂಗ್ಸ್ ಲೈಕ್ ಬೈ ದ movement in response to stimulus, or maybe a body growth, or maybe through respiration or etc. digestion ಅಥವಾ ಟ್ರಾನ್ಸ್ಪೋರ್ಟೇಷನ್, ಹೀಗೆ ಹಲವಾರು ಲೋಕೋಮೋಷನ್, ಹೀಗೆ ನಾವು ಹಲವಾರು ರೀಸನ್ಸ್ ಗಳಿಂದ ಒಂದು ಸಮಥಿಂಗ್ ವಾಟ್ ಈಸ್ ಲೈಕ್ ಅಲೈವ್ ಆರ್ ನಾಟ್ ಅನ್ನುವಂಥದ್ದನ್ನ ಡಿಸೈಡ್ ಮಾಡಬಹುದು. ಇದು ಎರಡನೇ ಕ್ವಶನ್. ಮೂರನೇ ಕ್ವಶನ್ಗೆ ಹೋಗೋಣ. ವಾಟ್ ಆರ್ ಔಟ್ಸೈಡ್ ರಾ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಬೈ ಎನ್ ಆರ್ಗನಿಸಮ್ ಅಂತ. ಔಟ್ಸೈಡ್ ರಾ ಮೆಟೀರಿಯಲ್ಸ್ಗಳು ಯೂಸ್ಡ್ ಫಾರ್ ಏನಕ್ಕೆ ಉಪಯೋಗ ಆಗುತ್ತೆ ಆರ್ಗನಿಸಮ್ ಅಲ್ಲಿ ಅನ್ನುವಂಥದ್ದು ಕ್ವಶನ್ ಕೇಳಿದ್ದಾರೆ. ದ ಔಟ್ಸೈಡ್ ರಾ ಮೆಟೀರಿಯಲ್ಸ್ ಆರ್ ಯೂಸ್ಡ್ ಫಾರ್ ಏನಕ್ಕೆ ಅಂತ ನೋಡೋಣ. ದ ಔಟ್ಸೈಡ್ ರಾ ಮೆಟೀರಿಯಲ್ಸ್ ಈಸ್ ಯೂಸ್ಡ್ ಫಾರ್ ಮೇಂಟೆನೆನ್ಸ್ ಪ್ರೊಸೆಸ್. ನಾವಾಗಲೇ ಹೇಳಿದ್ವಿ 2 ಕಾರಣಕ್ಕೆ ಉಪಯೋಗ ಆಗುತ್ತೆ ಅಂತ. ಸೊ ದ ಔಟ್ಸೈಡ್ ರಾ ಮೆಟೀರಿಯಲ್ಸ್ ವಿಚ್ ವಿಲ್ ಟೇಕ್ ಆಸ್ ಎ ಫುಡ್, ಇಟ್ ಈಸ್ ಯೂಸ್ಡ್ ಫಾರ್ ಮೇಂಟೆನೆನ್ಸ್ ಪ್ರೊಸೆಸ್ ಟು ಪ್ರಿವೆಂಟ್ ದ ಡ್ಯಾಮೇಜ್ ಅಂಡ್ ಬ್ರೇಕ್ ಡೌನ್. ಸೆಲ್ಗಳ ಡ್ಯಾಮೇಜ್ ಮತ್ತೆ ಬ್ರೇಕ್ ಡೌನ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಮೇಂಟೆನೆನ್ಸ್ ಪ್ರೊಸೆಸ್ಗೆ ನಮಗೆ ಔಟ್ಸೈಡ್ ರಾ ಮೆಟೀರಿಯಲ್ ಒಂಥರ ಉಪಯೋಗ ಆದರೆ ಇನ್ನೊಂಥರ ಅಂಡ್ ಫಾರ್ ದ ಗ್ರೋತ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಲಿವಿಂಗ್ ಆರ್ಗನಿಸಮ್ಸ್ನ ಗ್ರೋತ್ಗೆ ಉಪಯೋಗ ಆಗುತ್ತೆ. ಈ 2 ಔಟ್ಸೈಡ್ ರಾ ಮೆಟೀರಿಯಲ್ಸ್ಗಳು ಇಟ್ ಈಸ್ ಒಬ್ಟೈನ್ಡ್ ಇನ್ ದ ಫಾರ್ಮ್ ಆಫ್ ಫುಡ್. ಸೊ ಫುಡ್ಡಿನ ಫಾರ್ಮಲ್ಲಿ ನಮಗೆ ಸಿಗುತ್ತೆ. ಇದು ನಮ್ಮ ಥರ್ಡ್ ಕ್ವಶನ್ ಆಗಿತ್ತು. ಫೋರ್ತ್ ಕ್ವಶನ್ಗೆ ಹೋಗೋಣ. ವಾಟ್ ಪ್ರೊಸೆಸ್ ವುಡ್ ಯು ಕನ್ಸಿಡರ್ ಎಸೆನ್ಷಿಯಲ್ ಫಾರ್ ಮೈಂಟೈನಿಂಗ್ ಲೈಫ್. ಒಂದು ಲೈಫ್ ಮೇಂಟೈನ್ ಆಗೋದಿಕ್ಕೆ ಅಥವಾ ಲೈಫ್ ಎಕ್ಸಿಸ್ಟ್ ಆಗೋದಿಕ್ಕೆ ಯಾವ ಲೈಫ್ ಪ್ರೊಸೆಸ್ಸು ಇಂಪಾರ್ಟೆಂಟ್ ಅಂತ ಮಕ್ಕಳ. ನ್ಯೂಟ್ರಿಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರಿಯೇಷನ್, ರೆಸ್ಪಿರೇಷನ್ ಈ ಎಲ್ಲವೂ ಸಹ ಇಂಪಾರ್ಟೆಂಟೇ. ಒಂದಿಲ್ಲ ಅಂದ್ರೂ ಸಹ ಲಿವಿಂಗ್ ಆರ್ಗನಿಸಮ್ಸ್ ಬದುಕೋದಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಆಲ್ ಆರ್ ಇಂಪಾರ್ಟೆಂಟ್ ಅಂಡ್ ಎಸೆನ್ಷಿಯಲ್ ಫಾರ್ ದ ಮೇಂಟೆನೆನ್ಸ್ ಆಫ್ ಲೈಫ್. ಇದು ನಿಮಗೆ ಫಸ್ಟ್ ಇಂಟ್ರೊಡಕ್ಷನ್ ಇರುವಂಥ 4 ಕ್ವಶನ್ಸ್ಗಳು. ಇಲ್ಲಿಂದ ನಿಮಗೆ ಒಂದೊಂದೇ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ನಾವು ನೆಕ್ಸ್ಟ್ ಟಾಪಿಕ್ ನ್ಯೂಟ್ರಿಷನ್ಗೆ ಹೋಗೋಣ. ಥ್ಯಾಂಕ್ ಯು.